ರೇವಣ್ಣ ಡಿಸ್ಕ್ವಾಲಿಫೈಡ್ MLA ಅವನು ಅಪರಾಧಿ ಅಂತ ಸಾಬೀತಾಗಿದೆ. ಅಕಸ್ಮಾತ್ ನಿಂತರೂ ಕೂಡ ಠೇವಣಿ ಕಳ್ಕೊತಾರೆ ರೇವಣ್ಣ ನನ್ನ ಮುಂದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅನ್ನೋದು ಪೊಲಿಟಿಕಲ್ ಪಾರ್ಟಿ ಅನ್ನೋದಕ್ಕೆ ಎಲ್ಲಿ ನಿಮ್ಮ ಹತ್ರ ದಾಖಲೆ ಇದೆ? ಅರ್ಹತೆ ಇಲ್ದಿರುವಂಥ ಪಕ್ಷ ನೀವು ಬಿಡುಗಡೆ ಮಾಡಿರುವಂಥ ಪ್ರಣಾಳಿಕೆಯಲ್ಲಿ ನೀವು ಗೆದ್ದಿರೋದ್ರಿಂದ 6 ವರ್ಷಗಳ ಕಾಲ ಚುನಾವಣೆಯಿಂದ ಹೊರಗಿರಬೇಕು ಅಂತ ಕೇಳಿದ್ವಿ. ಅದು ಖಂಡಿತ ಆಗ್ತದೆ. ರೇವಣ್ಣನವರ ಮೂರ್ಖತನದ ಪರಮಾವಧಿಯನ್ನು ತೋರಿಸಿದ್ದಾರೆ. ರೇವಣ್ಣನ ಪೂರ್ತಿ ಸರ್ವನಾಶ ಮಾಡಕ್ಕೆ ಹೊರಟಂತ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನ ಕೈ ಹಿಡಿದಂತ ವ್ಯಕ್ತಿ ಬಿಜೆಪಿ ಪಕ್ಷದವನೇ. ರೇವಣ್ಣ ಮನೆ ಇತಿಹಾಸನ ಅಳಿಸಾಕ್ತಾ ಇದ್ರು ಜನ. ಕೇವಲ 8 ತಿಂಗಳಲ್ಲಿ ರೇವಣ್ಣನ ಕುಟುಂಬನ ಶಾಶ್ವತ ಮನೆ ಕಳಿಸ್ತೀನಿ ಅಂತೇಳಿ ಈಗ ಕಳಿಸಿದ್ದೀನಿ ಅಲ್ವ ನಾನು. ಹಾಸನ ಜಿಲ್ಲೆಯಲ್ಲಿ ರೇವಣ್ಣನ ಕುಟುಂಬ ತೆಗೆಯೋಕ್ಕೆ ದೇವರಾಜೇಗೌಡ ಒಬ್ಬರೇ ಸಾಕು, ನಾನು ತೆಗಿತೀನಿ. 224 ಅಭ್ಯರ್ಥಿಗಳನ್ನ ವಜಾ ಮಾಡಿಸ್ತೀನಿ ಅಂತ ದೇವರಾಜೇಗೌಡರು ಹೇಳಿದಂಥ ಒಂದು ಹೇಳಿಕೆ ಈಗ ಬಿಸಿ ಬಿಸಿ ಚರ್ಚೆಯಾಗಿ ಹರಿದಾಡ್ತಾ ಇದೆ. ಹಾಗಿದ್ರೆ ಏನು ಈ ವಿಚಾರ? ನಮ್ಮೊಂದಿಗೆ ದೇವರಾಜೇಗೌಡರೇ ಇದ್ದಾರೆ, ಬನ್ನಿ ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ಸರ್ ಇದು 224 ಅಭ್ಯರ್ಥಿಗಳನ್ನ ವಜಾಗೊಳಿಸ್ತೀನಿ ಅನ್ನುವಂಥದ್ದು? ಈಗ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತು. 5 ಪಂಚ ಗ್ಯಾರಂಟಿಗಳನ್ನು ಯೋಜನೆಯನ್ನು ಜಾರಿಗೆ ತಂತು. ಸೊ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕೆ ನಮ್ಮ ಮೊದಲನೇ ಪಾಯಿಂಟು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೀವು ರಿಜಿಸ್ಟರ್ಡ್ ಕಂಪ್ನಿನ, ಅಂದರೆ ನಿಮ್ಮ ಪಕ್ಷ ರಿಜಿಸ್ಟರ್ ಆಗಿದೆಯಾ? ನೀವು ಪೊಲಿಟಿಕಲ್ ಪಾರ್ಟಿ ಅನ್ನೋದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅನ್ನೋದು ಪೊಲಿಟಿಕಲ್ ಪಾರ್ಟಿ ಅನ್ನೋದಕ್ಕೆ ಎಲ್ಲಿ ನಿಮ್ಮ ಹತ್ರ ದಾಖಲೆ ಇದೆ? ನೀವು ನಿಮ್ಮ ದಾಖಲೆನೇ ನಿಮ್ಮ ಪಕ್ಷ ರಿಜಿಸ್ಟ್ರಿ ಆಗಿಲ್ಲ ಅಂದರೆ ನೀವು ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕೆ ನಿಮಗೆ ಕಾನೂನಿನಲ್ಲಿ ಅವಕಾಶ ಇದೆ. ಇದನ್ನು ನಾವು ಹೈಕೋರ್ಟಿಗೆ ಕೇಳಿದ್ದು ನಾವಲ್ಲಿ. ಯಾಕೆಂದರೆ AICC ಏನು ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿ ಏನಿದೆ ಅದು ರೆಕಗ್ನೈಸ್ ಪಾರ್ಟಿ ಅದು. ಆದರೆ ಪ್ರಣಾಳಿಕೆ ಬಿಡುಗಡೆ ಮಾಡಿರೋದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಸೊ ಹಾಗಾಗಿ ಒಂದು ಮಾನ್ಯತೆ ಇಲ್ಲದೇ ಇರುವಂಥ ಪಕ್ಷ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅಧಿಕಾರಕ್ಕೆ ಬಂದು ಜನರ ತೆರಿಗೆ ಹಣವನ್ನು ನೀವು ಉಚಿತ ಗ್ಯಾರಂಟಿಯಾಗಿ ಕೊಡ್ತಾ ಇದ್ದೀರಂತ ಅಂದರೆ ಇದು ಕಾನೂನಿನಲ್ಲಿ ಎಷ್ಟು ಸಮಂಜಸ ಅನ್ನೋದು ನಮ್ಮ ಕ್ವಶನ್ನು. ಸೊ ಅಂದರೆ ನೀವು ಉಚಿತ ಗ್ಯಾರಂಟಿಯನ್ನು ಕೊಡಬೇಕು ಅಂತ ಅಂದರೆ ಒಂದು ಖಾಸಗಿ ಪಕ್ಷ ಇದು, ಇಲ್ಲ ರೀಸನಲ್ ಪಾರ್ಟಿನೂ ಅಲ್ಲ. ಇದು ರಿಜಿಸ್ಟ್ರೇಷನ್ ಇಲ್ಲ ಅಂತ ಅಂದಮೇಲೆ ಖಾಸಗಿ ವ್ಯಕ್ತಿಗಳು ಘೋಷಣೆ ಮಾಡಿರುವಂಥದ್ದಕ್ಕೆ ಗೆದ್ದ ನಂತರ ಸರ್ಕಾರ ಆಗ್ತದೆ, ಅದು ಜನಪ್ರತಿನಿಧಿಗಳಾಗ್ತಾರೆ. ಮೊದಲು ಒಂದು ಪಕ್ಷದ ವ್ಯಕ್ತಿಗಳಷ್ಟೇ ಇವರಲ್ಲಿ. ಖಾಸಗಿ ವ್ಯಕ್ತಿಗಳು ಘೋಷಣೆ ಮಾಡಿದಂಥ ಗ್ಯಾರಂಟಿಯನ್ನು ಸರ್ಕಾರದ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಜನಪ್ರತಿನಿಧಿಯಾಗಿ ನೀವು ಹೆಂಗೆ ಕೊಡ್ತಾಯಿದ್ದೀರ? ನೀವು ಕೊಡ್ತಾರಂಥ ಹಣ ಸಾರ್ವಜನಿಕರ ತೆರಿಗೆಯ ಹಣ ಅದು. ಹಾಗಾಗಿ ನೀವು ಮಾಡ್ತಾರಂಥದ್ದು ಕಾನೂನು ಬಾಹಿರ, ಚುನಾವಣಾ ನಿಯಮನ ಉಲ್ಲಂಘನೆ ಮಾಡಿದಿರಾ, ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದಿರಾ. ಸೊ ಹಾಗಾಗಿ ನಿಮ್ಮನ್ನು ಏಕೆ ವಜಾ ಮಾಡಬಾರ್ದು ಅಂತಂತೇಳಿ ನಾವು ಹೈಕೋರ್ಟಲ್ಲಿ ಕೇಳಿದ್ದು. ಅಲ್ಲಿ ಅದ್ರ ಮೇಲೆ ಸುದೀರ್ಘ ವಿಚಾರಣೆ ನಡೆದಂಥ ಘನ ಉಚ್ಚ ನ್ಯಾಯಾಲಯ ಕೆಲವು ಅಂಶಗಳ ಮೇಲೆ ನಮ್ಮ ಪಿಟಿಷನ್ ಡಿಸ್ಮಿಸ್ ಮಾಡಿತ್ತು ನಾವಲ್ಲಿ. ಇದು ತಪ್ಪು ಅಂತೇಳಿ ಮತ್ತೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋದ ನಾವಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಇದರಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ, ಮತ್ತು ಇವ್ರು ಮಾಡಿದಂಥ ಕೆಲಸಗಳು ಕೂಡ ಊರ್ಜಿತವಾದಂಥದ್ದಲ್ಲ. ಸಾರ್ವಜನಿಕರ ನಾಗರಿಕರ ತೆರಿಗೆ ಹಣದಲ್ಲಿ ಇವರು ಉಚಿತ ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ಕುಂಠಿತವಾಗಿದೆ, ರಾಜ್ಯದ ಅಭಿವೃದ್ಧಿ ನಶಿಸಿ ಹೋಗಿದೆ. ಅಲ್ಲಿ ಹಲವಾರು ಕಾಂಗ್ರೆಸ್ MLAಗಳು ಕೂಡ ಇವತ್ತು ಹೇಳ್ಕೊತಾ ಇದರಲ್ಲಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣ ನಿಂತುಹೋಗಿದೆ ಅಂತೇಳಿ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ಏನೇನು ಉಚಿತ ಗ್ಯಾರಂಟಿ ಕೊಟ್ಟಿದ್ದೀರಾ, ಇದರಿಂದ ನಾಗರಿಕರಿಗೆ ಹೊರೆಯಾಗಿದೆಯೋ ಹೊರತು ಅನುಕೂಲ ಆಗಿಲ್ಲ ಅಲ್ಲಿ. ಸೊ ಇದನ್ನು ನಾವು ಮೇಜರ್ ಗ್ರೌಂಡ್ ತೊಗೊಂಡಿದ್ವಿ. ಹಾಗಾಗಿ 224 ಜನ ಏನು ಸುಳ್ಳು ಭರವಸೆಯನ್ನು ಕೊಟ್ಟು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರಿ. ನೀವಲ್ಲಿ ಅರ್ಹತೆ ಇಲ್ದಿರುವಂಥ ಪಕ್ಷ ನೀವು ಬಿಡುಗಡೆ ಮಾಡಿರುವಂಥ ಪ್ರಣಾಳಿಕೆಯಲ್ಲಿ ನೀವು ಗೆದ್ದಿರೋದ್ರಿಂದ ನೀವು 224 ಜನನೂ ಕೂಡ 136 ಜನ ಗೆದ್ದಿರೋಂಥವ್ರು, 88 ಜನ ಸೋತಿರೋಂಥವ್ರು, ಇಷ್ಟು ಜನನೂ ಕೂಡ ಪ್ರಜಾಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ 6 ವರ್ಷಗಳ ಕಾಲ ಚುನಾವಣೆಯಿಂದ ಹೊರಗಿರಬೇಕು ಅಂತ ಕೇಳಿದ್ವಿ. ಅದು ಖಂಡಿತ ಆಗ್ತದೆ. ಅದು ಸರ್, ಇವಾಗ ಹಾಸನದಲ್ಲಿ JDS ಪ್ಲಸ್ ಕಾಂಗ್ರೆಸ್ ಮಾತ್ರ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದರೆ ರೇವಣ್ಣನವರ ಮೂರ್ಖತನದ ಪರಮಾವಧಿಯನ್ನು ತೋರಿಸಿದ್ದಾರೆ ಅವರು. ರೇವಣ್ಣವ್ರ ತಮ್ಮ ಅವರು HD ಕುಮಾರಸ್ವಾಮಿ ಅವರು ಯಾವ ಪಕ್ಷದಲ್ಲಿದ್ದಾರೆ? NDA ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದು ಕೇಂದ್ರದ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿದ್ದಾರೆ. ಅಲ್ಲಿ ಅವರು BJP ಪಕ್ಷದಲ್ಲಿ ಇದ್ದಾರಲ್ವ. ನಮ್ಮ ಜಿಲ್ಲೆಯಲ್ಲಿ 2 ಶಾಸಕರು ಆಯ್ಕೆ ಆಗಿದ್ದಾರಲ್ಲ, JDS ಪಕ್ಷದಿಂದ ಆಯ್ಕೆ ಆಗ್ಯವರ BJP ಪಕ್ಷದಿಂದ. ಇವತ್ತು ರೇವಣ್ಣನ ಪೂರ್ತಿ ಸರ್ವನಾಶ ಮಾಡೋಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನು
ಕೈ ಹಿಡಿದಂಥ ವ್ಯಕ್ತಿ ಬಿ ಜೆ ಪಿ ಪಕ್ಷದವನಯ್ಯ, ಅದೇ ನಾನು ದೇವರಾಜೇಗೌಡರು. ನಾನು ಇಲ್ಲ ಅಂದಿದ್ರೆ ರೇವಣ್ಣ ಮನೆ ಇತಿಹಾಸನ ಅಳಿಸಾಕ್ತಾಯಿದ್ರು ಜನ. ಅಂಥ ಕಷ್ಟಕಾಲದಲ್ಲೂ ಕೂಡ ನಾನು ಕೈ ಹಿಡಿದಿದ್ದೀನಿ. ಕೆಲವು ಟೈಮ್ನಲ್ಲಿ ಏನೋ ಅವನ ಹುಚ್ಚು ಭ್ರಮೆನೋ, ಇಲ್ಲ ಅಂತಂದರೆ ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಲೋ, ಇಲ್ಲ ನನ್ನ ತಮ್ಮ ಕೇಂದ್ರ ಸಚಿವರಾಗಿದ್ದೀನಿ ಅಂತಲೋ, ಇಲ್ಲ ವಿಧಾನಸಭೆಯಲ್ಲಿ ನಾನೇ ದೊಡ್ಡ ಶ್ರೇಷ್ಠ ನಾಯಕನಾಗಿದ್ದೀನಿ ಅಂತಲೋ ಆ ಭ್ರಮೆಯಲ್ಲಿ ಮುಳುಗೋಗಿದ್ದಾನಲ್ಲಿ. ಇನ್ನೊಂದು ಸತ್ಯ ಗೊತ್ತಿಲ್ಲ ರೇವಣ್ಣವ್ರಿಗೆ. ರೇವಣ್ಣ ಡಿಸ್ಕ್ವಾಲಿಫೈಡ್ MLA. ಚುನಾವಣೆ ಎಲೆಕ್ಷನ್ ಪಿಟಿಷನ್ 2 of 2019 ಅವನು ಅಪರಾಧಿ ಅಂತ ಸಾಬೀತಾಗಿದೆ. ಅವನ ಬದಲು ನನ್ನನ್ನು MLA ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ವಿ. ನಾವು ಡಿಗ್ರಿ ಪಾಸ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗಿದೆ. ಅವ್ನು ಪ್ರಜ್ವಲ್ ರೇವಣ್ಣ ಕೇಸ್, ಇವನ ಕೇಸ್ಗಲ್ಲ ಅದು. ಸುಪ್ರೀಂ ಕೋರ್ಟಿಂದ ಪ್ರಕರಣ ಇತ್ಯರ್ಥ ಹೊರಗೆ ಬಂದ ನಂತರ ರೇವಣ್ಣ ಆಟೋಮೆಟಿಕಾಗಿ ಟರ್ಮಿನೇಟ್ ಆಗ್ತಾನೆ. ಆ ಜಾಗದಲ್ಲಿ ದೇವರಾಜೇಗೌಡರು MLA ಆಗಿ ಬರ್ತಾರೆ. ಇದು ಏನೋ ಒಂಥರ ಹಾಸ್ಯಾಸ್ಪದ ಶಬ್ದ ಅಲ್ಲ, ಇದು ಕಾನೂನು ಚೌಕಟ್ಟಲ್ಲಿ ಆಗಿರೋಂಥ ವಿಚಾರ ಅದರಲ್ಲಿ. ಹಾಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಒಂಚೂರು ತುಂಬ ಅಂತ ಪಾಪದ ಕೂಡ ಸ್ವಲ್ಪ ಖಾಲಿ ಇತ್ತು. ಈಗ ರೇವಣ್ಣಗೆ ಅದು ತುಂಬಿದೆ. ಅದು ಅತಿ ಶೀಘ್ರದಲ್ಲ ರೇವಣ್ಣ ಕೂಡ ರಾಜಕೀಯ ಪಕ್ಷದಲ್ಲಿ ಇಲ್ದಂಗೆ ಹೊರಗೆ ಹೋಗೋ ಸನ್ನಿವೇಶ ಬರ್ತದೆ, ಹೋಗ್ತಾನೆ. ಸರ್, ಇದು ನೋಡ್ತಾ ಇದ್ರೆ ಒಂದು ಪ್ರಶ್ನೆ ಬರುತ್ತೆ, ರೇವಣ್ಣ ಅವ್ರನ್ನ ಎದುರಾಕೊಳ್ಳುವಂಥ ಧೈರ್ಯ ಹೇಗೆ ಬಂತು ಅಂತ. ಇದೇನು ಧೈರ್ಯ ಏನಿಲ್ಲ, ಕಾನೂನು. ಈ ದೇಶದ ಸಂವಿಧಾನದಲ್ಲಿ ನಮ್ಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ಕೊಟ್ಟಿರುವಂಥ ಒಂದು ಶಕ್ತಿ ಇದು. ಆ ಶಕ್ತಿಯಲ್ಲಿ ಎಲ್ಲರೂ ತಲೆಬಾಗಲೇಬೇಕು. ಈಗ ಅರಿವಾಗಿದೆಯಲ್ವ ರೇವಣ್ಣ ಕುಟುಂಬಕ್ಕೆ ಕಾನೂನು ಎಷ್ಟು ಪವರ್ಫುಲ್ ಅಂತಂತೇಳಿ ನಾವು ಬಿಚ್ಚಿ ಹೇಳಬೇಕಾಗಿಲ್ಲ. ಕರೆಕ್ಟ್. ಸೊ ಇವಾಗ ಹೊಳೆನರಸೀಪುರ ಕ್ಷೇತ್ರದಲ್ಲಿ ರೇವಣ್ಣ ಅವ್ರನ್ನ ಸೋಲ್ಸೋದು ಯಾರು? ಅಲ್ಲ, ರೇವಣ್ಣವ್ರಿಗೆ ಟಿಕೆಟ್ ಕೊಡಲ್ವಲ್ಲ, ಇನ್ನು ಟಿಕೆಟಲ್ಲಿ ನಿಲ್ಲಕ್ಕೆ ಆಗಲ್ವಲ್ಲ. ಇನ್ನು ಅಲ್ಲಿ ಈ ಕೇಸ್ ಕನ್ಫರ್ಮ್ ಆಯಿತು ಅಂತ ಅಂದರೆ ನಿಲ್ಲಕ್ಕೆ ಆಗಲ್ಲ. ಅಕಸ್ಮಾತ್ ನಿಂತರೂ ಕೂಡ ಠೇವಣಿ ಕಳ್ಕೊತಾರೆ ರೇವಣ್ಣ ನನ್ನ ಮುಂದೆ. ಇದು ಸತ್ಯ. ಇದು ಹಳ್ಳಿ ಜನಗಳಿಗೂ ಕೇಳಿ ಅಲ್ಲಿ ರೇವಣ್ಣ ಬೇಕೋ ಬೇಡವಾ ರಾಜಕಾರಣಿ ಅಂತೇಳಿ ಜನ ತೀರ್ಪು ಕೊಡ್ತಾರೆ ಈಗ. ಸೊ ಈಗ ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಜನಗಳು ಅನ್ನೋ ವಿಚಾರ ಬಂದಾಗ ಅಂಥ ಸಾಧನೆನ ಏನು ಮಾಡಿದ್ದಾರೆ ಅವರು? ನೆನ್ಪಿಟ್ಕೊಳ್ಳೋಂಥ ಸಾಧನೆ ಮಾಡಿದಾರ? ಹಾಗಿದ್ರೆ ಖಂಡಿತ ರೇವಣ್ಣವ್ರು ಮಾಡಿದ್ದಾರೆ. ಪಡುಲಿಪೆ ತೋಟಕ್ಕೆ ಕಾಂಕ್ರೀಟ್ ವಾಲ್ ಕಟ್ಟಿದ್ದಾರೆ ಅಲ್ಲಿ. ಇನ್ನು ಬೇರೆ ಇನ್ನೊಂದೆರಡು ಗನ್ನಿಕಡ ತೋಟಕ್ಕೆ ಕಾಂಕ್ರೀಟ್ ವಾಲ್ ಕಟ್ಕೊಂಡಿದ್ದಾರೆ. ಅವರ ಗದ್ದೆ ಹೊಲಗಳಿಗೆಲ್ಲ ಕಾಂಕ್ರೀಟ್ ರಸ್ತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಕೊಂಡಿದ್ದಾರೆ. ಒಂದು 25,000 ಕೋಟಿ ಆಸ್ತಿ ಅಂತ ಅವರ ಕೆಲವು ಸಹಚರರು ಮತ್ತು ಅವರ ಆತ್ಮೀಯರು ಮತ್ತು ಹಿತೈಷಿಗಳು ಹೇಳ್ತಾರೆ. ಒಂದು 25,000 ಕೋಟಿ ಆಸ್ತಿ ಮಾಡಿದ್ದಾರೆ. ಅದು ಅವ್ರ ದೊಡ್ಡ ಸಾಧನೆ. ಈಗ ಸರ್ಕಾರದ ಜನಪ್ರತಿನಿಧಿ ಆದಮೇಲೆ ಸರ್ಕಾರ ಕೊಡುವಂಥ ಅನುದಾನದಲ್ಲಿ ಅಲ್ಲಿ ಬೇಕಾದಂಥ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದ್ದಂಥದ್ದು ಅವನ ಕರ್ತವ್ಯ. ಅದು ಅವ್ರ ಕರ್ತವ್ಯ ಮಾಡಿದ್ದಾನೆ ರೇವಣ್ಣ. ಅಲ್ಲಿ ಅವನ ಹೆಸರು ಉಳಿಯೋಂಥದ್ದು ಏನಾಗಿಲ್ಲ. ನೀವೇನಾದ್ರೂ ಯಾವುದೋ ಜಡ್ಗ ಗಾಡೀಲಿ ಓಡಾಡ್ಕೊಂಡಿದ್ದು ಇಷ್ಟೆಲ್ಲ ಹಾಸನ ಜಿಲ್ಲೆ ಅಭಿವೃದ್ಧಿ ಮಾಡಿ ನೀವು ಯಾವ್ದಾದ್ರು ಮಾಮೂಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವ್ರಿಗೆ ಜೀವನ ಮಾಡ್ತಾರಲ್ಲ ಆ ಥರ ನೀವೇನಾರು ಇದ್ದಿದ್ರೆ ರೇವಣ್ಣವ್ರನ್ನ ನಾವು ನಮ್ಮ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಪಾದಕ್ಕೆ ಸೇರಿಸ್ಬೋಯ್ತು, ಹೊತ್ತಿಗೆ ಸೇರಿಸ್ಬೋಯ್ತು. ಅಲ್ಲಿ ನೀವಿರೋದು ಕೋಟೆನೇ ಲೂಟ್ ಹೊಡೆದು ಇವತ್ತೇನೋ ಮಾಡಿ ಗಾದೆ ಹೇಳ್ತಾರಲ್ಲ ಆ ಥರ ನೀವು ಬದುಕ್ತಾರ. ನೀವಲ್ಲಿ ನಿಮಗೆ ಯಾವ ನೈತಿಕತೆ ಇದೆ ಅಂತೇಳಿ ರೇವಣ್ಣವ್ರಿಗೆ ನಾವು ಅವ್ರನ್ನ ಅಭಿವೃದ್ಧಿ ಅಧಿಕಾರ ಅಂತ ಹೇಳಬೇಕಾಗ್ತದೆ ಹೇಳಿ. ಈಗ 1994ರಲ್ಲಿ ರೇವಣ್ಣ ವಿನ್ ಆಗ್ತಾರೆ. ಅದಾದಮೇಲೆ 99ರಲ್ಲಿ ಪುಟ್ಟಸ್ವಾಮಿಗೌಡ ಅವರು, ಅದಾದಮೇಲೆ 2004, 8, 13, 18, 23 ಠಿಕಾಣಿ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರನ್ನ ಮೆಟ್ಟಿ ನಿಲ್ಲುವಂಥ ಗಟ್ಟಿ ಗುಂಡಿಗೆ ಹಾಸನದಲ್ಲಿ ಯಾರಿಗಿದೆ? BJP ಅವ್ರಿಗೆ ಇಲ್ವಾ? ಹಾಗಿದ್ರೆ ಯಾಕಿಲ್ಲ? ನೋಡಿ, ರೇವಣ್ಣವ್ರನ್ನ ಎದುರಾಳಿ ಯಾರೂ ಹುಟ್ಟಿತ್ತಿಲ್ಲ. ದೇವರಾಜೇಗೌಡರು ಹುಟ್ಟಿ 2023 ಚುನಾವಣೆಯಲ್ಲಿ ಬಂದು ಹೊಳೆನರಸೀಪುರದ ಕೇಂದ್ರ ಬಿಂದು ಗಾಂಧಿ ಸರ್ಕಲಲ್ಲಿ ಹೇಳಿದ್ದೆ, ಕೇವಲ 8 ತಿಂಗಳಲ್ಲಿ ರೇವಣ್ಣನ ಕುಟುಂಬನ ಶಾಶ್ವತ ಮನೆ ಕಳಿಸ್ತೀನಿ ಅಂತೇಳಿ. ಈಗ ಕಳಿಸಿದ್ದೀನಿ ಅಲ್ವ ನಾನು? ಇದಕ್ಕಿಂತ ನಿದರ್ಶನ ಬೇಕಾ? ಒಬ್ಬ ಕೌರವರ ಸಾಮ್ರಾಜ್ಯನ ತೆಗೆಯೋದಕ್ಕೆ ಶ್ರೀಕೃಷ್ಣ ಒಬ್ಬನೇ ಸಾಕು. ಹಂಗೆ ಹಾಸನ ಜಿಲ್ಲೆಯಲ್ಲಿ ರೇವಣ್ಣನ ಕುಟುಂಬ ತೆಗೆಯೋಕ್ಕೆ ದೇವರಾಜೇಗೌಡ ಒಬ್ಬರೇ ಸಾಕು, ನಾನು ತೆಗಿತೀನಿ ನಾನು. 2028ಕ್ಕೆ ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿಂದ ಯಾರ್ಯಾರು BJPಯಿಂದ ಅಂತ ಯಾರ್ಯಾರು ನಿಂತಿದ್ದೀವಿ ನಾವಲ್ಲಿ? ಯಾರಿಗೆ ಯೋಗ್ಯತೆ ಇದೆ, ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಪಕ್ಷದ ಮೇಲೆ ಗೌರವ ಇದೆ, ಜನಗಳ ಹೃದಯದಲ್ಲಿ ನೆಲೆಸಿದ್ದಾರೆ, ಜನಗಳ ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾರೆ ಅಂಥವ್ರಿಗೆ ನಮ್ಮ ರಾಷ್ಟ್ರೀಯ ಪಕ್ಷ ಗುರುತಿಸಿ ಟಿಕೆಟ್ ಕೊಡ್ತದೆ. ನನಗೂ ನಂಬಿಕೆ ಇದೆ. ಅಲ್ಲಿ ನಾನು ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದ್ದೀನಿ. ಅಲ್ಲಿ ನಮಗೆ ಟಿಕೆಟ್ ಸಿಗ್ತಾರೆ ನಂಬಿಕೆ ಇದೆ ನಮಗೆ ಅಲ್ಲಿ. ಸರ್, ಮತ್ತೆ ಪ್ರಜ್ವಲ್ ರೇವಣ್ಣ ಅವರು, ಸೂರಜ್ ರೇವಣ್ಣ ಅವ್ರ ಕಥೆಗಳು ಗೊತ್ತೇ ಇದೆ. ನೆಕ್ಸ್ಟ್ ಏನು ಅವರಿಬ್ರದ್ದು ಅಂತ? ಅವರೇನೇ ಅವರೇ ಬರ್ಕೊಂಡಿದ್ದಾರೆ. ನಾವು ಹೇಳಬೇಕಾಗಿಲ್ಲ, ಅವರೇ ಹೇಳ್ತಾರೆ ಮುಂದೆ. ಈಗ ರಾಜಕೀಯ ಭವಿಷ್ಯ ಅವ್ರದ್ದು ಅಂತ ನೋಡ್ತಾ ಹೋಗೋದಾದ್ರೆ ಅವರ ಕುಟುಂಬದ ರಾಜಕೀಯ ಭವಿಷ್ಯ ಅವರೊಬ್ಬರದೇ ಅಲ್ಲ. ಅವ್ರ ಕುಟುಂಬದ ರಾಜಕೀಯ ಭವಿಷ್ಯ ಈ ದೇಶದ ಸಂವಿಧಾನದ ಅಡಿಯಲ್ಲಿರುವಂಥ ನ್ಯಾಯಾಲಯದಲ್ಲಿದೆ. ಕುಟುಂಬದೇ. ಓಕೆ. ಹಾಸನ ವಿಧಾನಸಭೆ ಅಥವಾ ಲೋಕಸಭೆಗೆ ಭವಾನಿ ರೇವಣ್ಣ ಸ್ಪರ್ಧಿಸ್ತಾರಾ?
ಅದು ಅವ್ರನ್ನೇ ಕೇಳ್ಬೇಕು ನಾವಲ್ಲಿ. ಆ ಥರ ಏನಾದ್ರು ನಿಮಗೆ ಸೂಚನೆಗಳು ಅಥವಾ ಅನಿಸಿಕೆ? ಅವ್ರನ್ನ ಕೇಳಬೇಕು, ನೀವು ಸ್ಪರ್ಧೆ ಮಾಡೋ ಯೋಗ್ಯತೆ ನಿಮಗಿದೆಯಾ ಇಲ್ವಾ ಅಂತೇಳಿ ಭವಾನಿ ರೇವಣ್ಣ ಅವ್ರನ್ನ ಕೇಳಿದ್ರೆ ಯೋಗ್ಯತೆ ಇದೆಯಾ ಇಲ್ಲ ಅಂತ ಅವರೇ ಹೇಳ್ತಾರೆ. ಸರ್, ಭವಾನಿ ರೇವಣ್ಣ ಅವ್ರದ್ದು ಒಂದು ವಿಡಿಯೋ ಭಾರಿ ವೈರಲ್ ಆಗಿತ್ತು. ಆ ವ್ಯಕ್ತಿ ಯಾವಾಗಲೂ ಹಾಗೇನಾ ಅಥವಾ ಜನಗಳ ಮುಂದೆ ಒಂಥರ ಅಥವಾ ಹೊರಗೊಂಥರ ಒಳಗೊಂಥರ ಆ ಥರ ನಾಟಕ ಮಾಡ್ತಾರ ಅಂತ? ಅಲ್ಲಿ ಯಾರು ಮೊಬೈಲ್ ವಿಡಿಯೋ ಮಾಡ್ತಾವ್ರೆ ಅಂತ ಅವ್ರಿಗೆ ಗೊತ್ತಿತ್ತಿಲ್ಲ. ಸೀಕ್ರೆಟ್ ವಿಡಿಯೋ ಮಾಡಿರೋದು. ಅವರ ಬದುಕಿನ ಸ್ಪಷ್ಟತೆ, ಅವರ ಆಚಾರ ವಿಚಾರ, ಅವರ ನಡೆ ನುಡಿಯನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಅದು ಗುಪ್ತವಾಗಿ ರೆಕಾರ್ಡ್ ಆಗಿದೆ. ಅದು ಅವರ ಬದುಕಿನಲ್ಲಿರುವಂಥ ನಡೆ ನುಡಿ ಮತ್ತು ಗುಣಗಳು ಹೊರಗೆ ಬಿದ್ದಿದೆ. ಅದು ಅವರ ನೈಜ ಗುಣಗಳು ಕೂಡ ಅದೇ. ಅದು ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ತಗೊಂಡಾಗ ಅವರ ಒಂದು ಕುಟುಂಬದವರೇ ಆಗಿದ್ದು ಅಂತ ಬಂದಾಗ ಹ್ಯಾಟ್ರಿಕ್ ಸೋಲ್ ಆಗಿದೆ ಅವ್ರಿಗೆ. ಸೊ ಹಾಗಿದ್ರೆ ನೆಕ್ಸ್ಟ್ ಅವರ ಕತೆ ಏನು ಅಂತ ನೋಡಿ, ನಾನು ನನ್ನ ಹಾಸನ ಜಿಲ್ಲೆ ಮಾತ್ರ ಮಾತನಾಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆಯನ್ನು ಪಳಗಿದ್ರೆ, ಹಾಸನ ಜಿಲ್ಲೆಯಲ್ಲಿ ಓಡಾಡಿದರೆ ಅವ್ರ ಭವಿಷ್ಯ ಹೇಳ್ಬೋಯ್ತಲ್ಲಿ. ಬಟ್ ಒಂದು ಕಡೆ ಇವತ್ತನ್ನು ರಾಜ್ಯ ಸುತ್ತ ಇರೋದು ನೋಡ್ತಾ ಇದ್ದರೆ, ಇಲ್ಲ ಒಂದು ಕಡೆ ಮುಂದಿನ ದಿವಸಗಳಲ್ಲಿ ಭವಿಷ್ಯ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅಲ್ಲಿ ಅದು ಆ ಭವಿಷ್ಯದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಉತ್ತರ ಜನ ಕೊಡ್ತಾರೆ. ಈಗ ರೇವಣ್ಣ ಅವ್ರದ್ದು ಕುಟುಂಬ ಅಂತ ನೋಡಿದಾಗ ಅವರ ಸೊಸೆಂದ್ರು ಕೂಡ ಈ ಒಂದು ಫೀಲ್ಡ್ಗೆ ಬರ್ತಾ ಇರುವಂಥ ರಾಜಕೀಯಕ್ಕೆ. ಹಾಗಾಗಿ ಇವಾಗ ರೇವತಿ ನಿಖಿಲ್ ಅವರು ಕೂಡ ಬರುವಂಥ ಚಾನ್ಸಸ್ ಇದೆಯಾ? ಇದು ನಾನು ಹೇಗೆ ಹೇಳೋಣ, ಅದು ಈಗ ನಾವು ಅವರ ಅತಿ ಪರ್ಸ್ನಲ್ಲಾಗಿ ನಾನು ಯಾವತ್ತೂ ಯಾರು ವಿಚಾರಕ್ಕೆ ಹೋಗಲ್ಲ. ಹಾಗಾಗಿ ಅವ್ರು ಬರ್ತಾರ ಬಿಡ್ತಾರ ಅಂತಂತೇಳಿ ಕುಮಾರಸ್ವಾಮಿ ಬಿಟ್ಟು ವಿಚಾರ. ಅದು ನನ್ನ ಅಭಿಪ್ರಾಯ ಪ್ರಕಾರ ಆ ಹೆಣ್ಮಗಳು ಬರಲಾರರು ಅಂತ ನನ್ನ ಪ್ರಕಾರ. ನಾನು ಸ್ವಲ್ಪ ದಿವಸ ಚನ್ನಪಟ್ಟಣ ಚುನಾವಣೆಗೆ ಹೋದ ನೋಡಿದಾಗ ಅಲ್ಲಿ ಆ ಹೆಣ್ಮಗಳ ಆಚಾರ ವಿಚಾರಗಳು ಮತ್ತು ಆ ನಡ್ಕೊಂಡಂಥ ರೀತಿ ನೀತಿ ಮಾಡಿದರೆ ರಾಜಕೀಯದಿಂದ ಸಂಪೂರ್ಣ ದೂರ ಇದ್ದಾರೆ ಅಂತ ನನ್ನ ಭಾವನೆ. ಇಲ್ಲ, ಆ ಹೆಣ್ಮಗಳಲ್ಲಿ ಆ ಥರ ಭಾವನೆ ಕಾಣಲಿಲ್ಲ. ರಾಜಕಾರಣಿಗಳಿಗೆ ಒಂದು ಚಟ ಇರಬೇಕು, ಇಲ್ಲೊಂದು ಛಲ ಇರಬೇಕು. ಆ ಹೆಣ್ಮಗಳಿಗೆ ಛಲನೂ ಇಲ್ಲ, ಚಟನೂ ಇಲ್ಲ ರಾಜಕೀಯದಲ್ಲಿ. ಹಾಗಾಗಿ ರಾಜಕೀಯದಿಂದ ದೂರ ಇರ್ತಾರೆ ಅಂತ ನನ್ನ ಅಭಿಪ್ರಾಯ.